ಇನ್ನು ಬಳ್ಳಾರಿ ಗಲಾಟೆ ಕೇಸ್ನಲ್ಲಿ ಪ್ರತ್ಯೇಕ 4 ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಒಂದು ಸುಮೋಟೋ ಸೇರಿ 4 ಪ್ರತ್ಯೇಕ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಅದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಏನು ಗಲಾಟೆ ನಡೆಯಿತು? ಒಂದು ಸುಮೋಟೋ ಸೇರಿ 4 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ನೋಡಿ, ಒಂದು ಸುಮೋಟೋ ಸೇರಿದಂತೆ 4 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. ಕೇಸ್ ನಂಬರ್ 1, 2, 3, 4 ಯಾವ್ಯಾವುದು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪೊಲೀಸರು ಕೇವಲ ಟಿಯರ್ ಗನ್ ಅನ್ನ ಫೈರ್ ಮಾಡಿದ್ದಾರೆ. ಗಲಾಟೆ ವೇಳೆ ಬಳಸಿದಂತ 5 ಪ್ರೈವೇಟ್ ಗನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಏನಿದೆ, ಆ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಸುಮೋಟೋ ಅದು ಸೇರಿದಂತೆ 4 ಪ್ರತ್ಯೇಕ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ಕೇಸ್ ನಂಬರ್ 1 ಬ್ಯಾನರ್ ಕಟ್ಟುವ ವಿಚಾರಕ್ಕೆ 2 ಗುಂಪುಗಳ ನಡುವೆ ನಡೆದಂತ ಗಲಾಟೆ. ಕೇಸ್ ನಂಬರ್ 2 ರಾಜಶೇಖರ್ ಸಾವನ್ನಪ್ಪಿರೋ ಬಗ್ಗೆ ಕೂಡ ಕಂಪ್ಲೇಂಟ್ ಫೈಲ್ ಆಗಿದೆ. ಇನ್ನು ಕೇಸ್ ನಂಬರ್ 3 ವಾಲ್ಮೀಕಿ ಮಹರ್ಷಿಗಳಿಗೆ ಅವಮಾನ ಮಾಡಿರೋ ಬಗ್ಗೆ ಕೂಡ ದೂರು ದಾಖಲಾಗಿದೆ. ಆಮೇಲೆ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕೇಸ್ ನಂಬರ್ 4. ಒಟ್ಟು ಸುಮೋಟೋ ಸೇರಿದಂತೆ 4 ಪ್ರತ್ಯೇಕ ಕೇಸ್ಗಳು ದಾಖಲಾಗಿರುವಂಥದ್ದು. ದೂರು ದಾಖಲಾಗಿರುವಂತಹ ಪ್ರತಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ಗಲಾಟೆ ಏನಿದೆ ಅದರಲ್ಲಿ ಈಗ ಕೇಸ್ ನಂಬರ್ 1, ಕೇಸ್ ನಂಬರ್ 2, 3, 4 ಒಂದು ಸುಮೋಟೋ ಸೇರಿದಂತೆ 4 ಪ್ರತ್ಯೇಕ ದೂರುಗಳನ್ನು ದಾಖಲು ಮಾಡಲಾಗಿದೆ. ಬಳ್ಳಾರಿಯ ಅವಂಬಾವಿ ಪ್ರದೇಶದಲ್ಲಿ ಏನು ಬ್ಯಾನರನ್ನು ಕಟ್ತಾ ಇರ್ತಾರೆ, ಹೇಳಿ ಕೇಳಿ ನಾಳೆ ಇದ್ದಂತಹ ಕಾರ್ಯಕ್ರಮ ಬಳ್ಳಾರಿ ಭಾಗದಲ್ಲೆಲ್ಲ ಈ ಬ್ಯಾನರ್ಗಳನ್ನು ಅಳವಡಿಸುವಂಥ ಕೆಲಸಗಳಾಗ್ತಾ ಇತ್ತು. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರ ನಿವಾಸ ಏನಿದೆ, ಜನಾರ್ದನ್ ರೆಡ್ಡಿ ಅವರ ನಿವಾಸದ ಬಳಿ ಕೂಡ ಬ್ಯಾನರನ್ನು ಅಳವಡಿಸಬೇಕು ಅಂತೇಳಿ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅದನ್ನು ವಿರೋಧ ಮಾಡ್ತಾರೆ. ಈ ವೇಳೆ ಜನಾರ್ದನ್ ರೆಡ್ಡಿ ಹಾಗೂ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ಒಂದು ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಅದಾದ ಮೇಲೆ ಈಗ ಒಂದು ಸುಮೋಟೋ ಸೇರಿದಂತೆ 4 ಪ್ರತ್ಯೇಕ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ.